ಅದು ಅದು ಕುಸುಮಾವತಿ ಸೌಜನ್ಯ ಅವ್ರ ತಾಯಿ ಹಾಕಿದ್ದು. ಅವ್ರ ಪರವಾಗಿ ನನ್ನ ಮಗಳಿಗೆ ಹಿಂಗ ಅನ್ಯಾಯ ಆಯ್ತು, ನಂತರನೇ 74 ಡಾಕ್ಟ್ರ ನಂತರನೇ 74 ಸಾವಾಗಿದೆ. ಅದ್ರ ತನಿಖೆನೇ ಮಾಡಿಲ್ಲ ಅಂದು ಆ ಡಾಕ್ಯುಮೆಂಟೇಶನ್ ಮಾಡಿ ಕೊಟ್ಟೆ ನಾನು. ಯಾವ ಸಾವು ಯಾವತ್ತಾಯ್ತು ಅಂತ, ಯಾವ ಸಾವು ಯಾವತ್ತಾಯ್ತು ಅಂತ ಡಾಕ್ಯುಮೆಂಟ್ ಮಾಡಿ ಅಲ್ಲ. ಕೋರ್ಟ್ ಬಂದು ಅದಕ್ಕೆ ಇದು ಪೆಟಿಷನರ್ ವಾಂಟ್ಸ್ 74 FIRs to be registered and investigated. What you say ಅಂತ ಕೇಳಿದ್ರು ಗವರ್ಮೆಂಟ್. ಅವರು ಟೈಮ್ ಬೇಕು ಸಬ್ಮಿಷನ್ ಮಾಡಕ್ಕೆ ಅಂದ್ರೆ ಇವತ್ತು ಓದ್ಕೊಂಡು ಅದು ಫೈಲ್ ಇಲ್ಲ ಅಂದ್ರು. ಯು ಗೋ ಥ್ರೂ ವಿತ್ ದ ಕೋರ್ಟ್ ರೆಕಾರ್ಡ್ ಅಂಡ್ ಮೇಕ್ ಸಬ್ಮಿಷನ್ ಅಂದ್ರು. ಅಂದ್ರೆ ಇನ್ಫರೆನ್ಸ್ ಏನಂದ್ರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ಬೇಕಾಗಿತ್ತಾ ಅಥವಾ SIT ಅವ್ರು ಕೊಡ್ಬೇಕಾಗಿತ್ತಾ? ನಾನು ಐ ಮೇಡ್ ಓನ್ಲಿ SIT ಪಾರ್ಟ್. SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಅದಕ್ಕೆ ಪೊಲೀಸ್ ಪವರ್ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ಓನ್ಲಿ ಒನ್ ಕೇಸ್, ಇಟ್ ಈಸ್ ಕೇಸ್ ಆಫ್ ಡಿಫರೆಂಟ್ ನೇಚರ್. ಆ ಕೆಲಸ ಅವ್ರು ಮಾಡಿಲ್ಲ. ಇದನ್ನ ಕೋರ್ಟ್ ಮಾನಿಟರ್ ಮಾಡಬೇಕು. ಇದು ರಿಪೀಟೆಡ್ ಮರ್ಡರ್ಸ್, ಡೆತ್ಸ್. ಅಂದ್ರೆ ನಾನು ಡೀಟೇಲ್ ಆಗಿ ಅದರಲ್ಲಿ ಬರ್ದಿದ್ದೀನಿ. ಈಗ ಡೆತ್ ಆದ್ರೆ ಏನ್ ಮಾಡ್ಬೇಕು, ಸಹಜ ಸಾವು, ನ್ಯಾಚುರಲ್ ಡೆತ್, ಅನ್ಯಾಚುರಲ್ ಡೆತ್. ಅಂದ್ರೆ ಒಂದ್ ಸಾವು ಡೆಡ್ ಬಾಡಿ ಬಿದ್ರೆ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಾವೇನ್ ರಾಜರ ಕಾಲದಲ್ಲಿ ಹೌದು ಹೌದು ಅದನ್ನ ಮಾಡಿಲ್ಲ. ಬೆಳ್ತಂಗಡಿ ಪೊಲೀಸು, ದರ್ತಲ ಪೊಲೀಸು ಕೊಲ್ಯೂಷನ್ ಆಗಿದ್ದಾರೆ. ಅದನ್ನ ಡೀಟೇಲ್ ಆಗಿ ಹಾಕಿದ್ವಿ. ನಾನು ಕಾಪಿ ಗೌರ್ಮೆಂಟ್ ಅಡ್ವೊಕೇಟ್ಗೂ ಸರ್ವ್ ಮಾಡಿದ್ದೀನಿ. ಬಟ್ ಕೋರ್ಟ್ PIL ಇಸ್ ಮೇಂಟೈನಬಲ್ ಅನ್ನೋ ಹತ್ರ ಇಲ್ಲ. ಅಂದ್ರೆ ನಾನು ಪ್ರೂವ್ ಮಾಡಬೇಕು ವೈ ಇಟ್ಸ್ PIL. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಪರ್ಸನಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೆಲ್ಲ ಬರುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಲೇಟೆಸ್ಟ್ ಆಗಿ ಪೈಸಾ ವಸೂಲ್ ಲಿಟಿಗೇಷನ್ ಅಂತ ಬರ್ದಿದ್ದಾರೆ. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನನಗೇನು ಪ್ರಶ್ನೆ ಇಲ್ಲ. ಕ್ವಶನ್ಸ್ ಆರ್ ಆಲ್ ಫಾರ್ ಸ್ಟೇಟ್. ಅಷ್ಟಾಯ್ತು ಸರ್. ಈಗ ಫೆಬ್ರವರಿ 3ಗೆ ಮುಂದೂಡಿದಾರಲ್ಲ ಸರ್ ಈಗ? ಹೌದು ಹೌದು ಹೌದು. ಬೇರೆ ಏನ್ ಡೆವಲಪ್ಮೆಂಟ್ಸ್ ಇಲ್ಲ ಇದ್ರ ಬಗ್ಗೆ? ನೋ ಡೆವಲಪ್ಮೆಂಟ್. ಸರ್ ಇದೀಗ 74 ವರ್ಷದ ಸಾವು ಬಗ್ಗೆ ಹೆಂಗೆಲ್ಲ ಆಗ್ಬಹುದು ಅದ್ರ ಬಗ್ಗೆ ನೀವು ಹೇಳಿದಿರಲ್ಲ, ಅದು ಡೀಟೇಲ್ಸ್ ಹೇಳೋದಾದ್ರೆ? ಈಗ ಸಾವು ಆಗುತ್ತೆ. ಒಂದು ನಾನು ಫೈಂಡ್ ಔಟ್ ಮಾಡಿರೋದಲ್ಲಿ ಐಟಮ್ ನಂಬರ್ 60. ಅವ್ರು ಹೋಗಿ ರೆಸ್ಟೋರೆಂಟ್ ಅಲ್ಲಿ ಸ್ಟೇ ಮಾಡ್ತಾರೆ. ಅಲ್ಲಿರೋ ಕರೆಕ್ಟ್ ಆಗಿ ಹೇಳ್ತೀರಾ, ಸ್ಟೇ ಮಾಡ್ತಾರೆ. ಡೆಡ್ ಬಾಡಿ ಬಿದ್ದಿರುತ್ತೆ. ಅದು ಹೆಂಗೋ ಅದು ಸ್ಟೇ ಮಾಡಿದ್ರೆ ಏನೋ ಹೆಸರು, ತಂದೆ ಹೆಸರು, ಅಡ್ರೆಸ್ ಸೇರಿಸ್ಕೊಳ್ತಾರ. ಬಿದ್ದಿದ್ರೆ ಅದು ಹೆಂಗ್ ಸಾವು ಆಯ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ. ಅದು ಒಂದ್ ಸಣ್ಣ ಊರಲ್ಲಿ ಹೆಂಗಾಗುತ್ತೆ? ಇಂಟರ್ನ್ಯಾಷನಲ್ ವಿಲೇಜ್ ಅಲ್ಲಿ ಇಷ್ಟೊಂದು ಡೆತ್ ಹೆಂಗಾಗುತ್ತೆ? So we have many temple towns, many pilgrimage towns in the world. How is it 424 deaths over a period of 40 years? In 12 years, 74 deaths. ಮರ್ಡರ್ಗಳಾಗತ್ತೆ, ರೇಪ್ ಆಗುತ್ತೆ. ಇದೆಲ್ಲ ಎಲ್ಲಿ ಧರ್ಮಸ್ಥಳದಲ್ಲ ಯಾರು ಮಾಡೋರು? ಸೊ ಇದುವರೆಗೆ ಯಾರು ಮಾಡಿಲ್ಲ, ಅದನ್ನ ನಾನೇ ಮಾಡಿದೆ. ಸರ್ ಇದು ನೀವು 74 ಡೆತ್ಸ್ ಅಂಡ್ ಮರ್ಡರ್ ಇದೆಲ್ಲ ಹೇಳಿದ್ರಲ್ಲ, ಸೊ ಅದು ಯಾವ ಆಧಾರದ ಮೇಲೆ? ಅಂದ್ರೆ ನೀವು RTI ಇಂದ ತೆಗೆದುಕೊಂಡಿರುವಂತ ಇನ್ಫಾರ್ಮೇಶನ್ ಥ್ರೂ ನೀವು ಈಗ RTI ಇಂದ ತಗೊಂಡಿದ್ವಿ, ಎಲ್ಲ ರೆಕಾರ್ಡೆಡ್. ಓಕೆ ಓಕೆ. ಅದ್ರ ಮೇಲೆ ಈಗ ನಿಮ್ಗೆ 74 ನಿಮ್ಗೆ 2000 ಎಲ್ಲಾ ಡೇಟ್ ಕೊಟ್ಟಿದ್ದೀನಿ ನಾನು. 74 ಡಿಸ್ಕ್ರೈಬ್ ಮಾಡಿದ್ದೀನಿ. ಓಕೆ ಓಕೆ. 2002 2012 ಆ ನಡುವೆ ಆಗಿರೋದು. ಕರೆಕ್ಟ್. 74 ಡೆತ್ ಡಿಸ್ಕ್ರೈಬ್ ಮಾಡಿ ಅದಕ್ಕೆ ಟೇಬಲ್ ಮಾಡಿ ಅದು ಡಾಕ್ಯುಮೆಂಟ್ಸ್ ಎಲ್ಲ ನೆಕ್ಸ್ಟ್ ಮಾಡಿ ಕೋರ್ಟಲ್ಲಿ ಸುಮ್ಮನೆ ಆಗುತ್ತಾ? ಹೌದೌದು. ಅಂದ್ರೆ ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡಿರೋದು ಅಥವಾ ಗ್ರಾಮ ಪಂಚಾಯತ್ ಇಂದ ತಗೊಂಡಿರೋ, RTI ಇಂದ ತಗೊಂಡಿರೋದು? ಎಲ್ಲಾನು ಗ್ರಾಮ ಪಂಚಾಯತ್, ಪೊಲೀಸರಿಂದ, RTI ನಲ್ಲಿ ಎಲ್ಲ. ಓಕೆ ಸರ್. ದೀಸ್ ಆರ್ ಆಲ್ ಪಬ್ಲಿಕ್ ಡಾಕ್ಯುಮೆಂಟ್ಸ್, ನಾಟ್ ಪ್ರೈವೇಟ್ ಡಾಕ್ಯುಮೆಂಟ್ಸ್. ಓಕೆ.